because I'm from Hyderabad. ಕನ್ನಡ ಈಸಿ ಅದು ಕಷ್ಟಮ್ಮ. ವೀಕ್ಷಕರೇ, ನಾವಿವತ್ತು ನಿಮಗೆ ಹೇಳ್ತಾ ಇರುವಂತಹ ವ್ಯಕ್ತಿ ಕರ್ನಾಟಕ ಇಷ್ಟಪಡದ ಅದ್ಭುತ ಕಲಾವಿದೆ. ಹೌದು, ಅವರೇ ಬೇರಾರು ಅಲ್ಲ, ರಶ್ಮಿಕಾ ಮಂದಣ್ಣ ಫ್ರಮ್ ಹೈದರಾಬಾದ್. Because I'm from Hyderabad, I have come alone and today ಈ ಮಹಾನ್ ಸಾಧಕಿಯ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯ ಅದ್ಭುತ ಕಲಾವಿದರು ಬೇರೆ ರಾಜ್ಯಗಳಿಗೆ ಹೋಗಿ ಸಾಕಷ್ಟು ಹೆಸರು ಪಡೆದುಕೊಂಡು ಸಾಧನೆ ಮಾಡಿದವರು ತಾವು ಹುಟ್ಟು ಬೆಳೆದ ಮಣ್ಣಿನ ಬಗ್ಗೆ ಏನ್ ಹೇಳ್ಕೊ ಬಂದಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಫುಲ್ ಕನ್ನಡ ಮೀಡಿಯಂ ಅಲ್ಲಿ. ಸೊ ನಾನೇ ಬಂದು ಕ್ಲಾಸ್ಲೇ ಫಸ್ಟ್, ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಬ್ರಿಸ್ಟ್ ಸ್ಟೂಡೆಂಟ್. ಒಂದು ಪ್ರಾಪರ್ ಉಡುಪಿ ಮಠ್ ಸ್ಕೂಲ್, ಅದು ಸ್ಕೂಲಲ್ಲೆಲ್ಲ ಕನ್ನಡನೇ ಓದಿದ್ದು. ಕನ್ನಡ ಇಸ್ ಓನ್ಲಿ ಲ್ಯಾಂಗ್ವೇಜ್ ನನಗೆ ಓದಕ್ಕೂ ಬರೆಯಕ್ಕೆ ಬರೋದು. Very proud Karnataka girl. Oh, Karnataka! Karnataka! Super sweetie. Hey sweetie, will you do Kannada movies? Script ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. Amma, same to you. ನಾವು ನಿಮ್ಗೆ ತೋರಿಸಿದ್ದು ಕೆಲವೊಂದು ಒಳ್ಳೆಯ ಮನಸ್ಸಿನ ಸಾಧಕರ ಬಗ್ಗೆ. ಇನ್ನು ಕೂಡ ಕರ್ನಾಟಕದ ಸಾಕಷ್ಟು ಕಲಾವಿದರು ಬೇರೆ ರಾಜ್ಯಗಳಿಗೆ ಹೋಗಿ ಹೆಸರು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಅವರು ತಾನು ಹೆಮ್ಮೆಯ ಕನ್ನಡಿಗ ಎಂದೇ ಹೇಳ್ಕೊಳ್ತಾರೆ. ಇನ್ನು ರಶ್ಮಿಕಾ ಮಂದಣ್ಣ ಫ್ರಮ್ ಹೈದರಾಬಾದ್ ಅವರ ಬಗ್ಗೆ ಹೇಳಬೇಕಾದ್ರೆ, ಏಕೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಕರ್ನಾಟಕದ ಹೆಮ್ಮೆಯ ಕೊಡಗಿನಲ್ಲಿ. ಆದ್ರೆ ಪಾಪ ಕನ್ನಡ ಬರಲ್ಲ. அது அப்புறம் டப்பிங் பண்ணணும், கன்னட பண்ணணும், தமிழ் ಕನ್ನಡ பண்ணணும். ಈಸಿ ಅದು ಕಷ್ಟಮ್ಮ. ಇನ್ನು ಕೆಲವರು ವಾದ ಮಾಡ್ತಾರೆ, ಆಕೆ ಹುಟ್ಟಿದ್ದು ಕೊಡಗಿನಲ್ಲಿ, ಅಲ್ಲಿನ ಮಾತೃಭಾಷೆ ಕೊಡವ ಭಾಷೆ ಎಂದು. ಹರ್ಷಿಕಾ ಪೂರ್ಣಚ, ಭರತ್ ಬೊಪ್ಪಣ್ಣ, ಶ್ವೇತಾ ಚಂಗಪ್ಪ, ಗಗನ್ ಚಿನ್ನಪ್ಪ ಸೇರಿ ಅದೆಷ್ಟೋ ಕಲಾವಿದರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕೊಡಗಿನವರು, ಅಚ್ಚ ಕನ್ನಡದಲ್ಲೇ ಮಾತಾಡ್ತಾರೆ. ಇನ್ನು ಕೊಡಗು ಇರುವುದು ಕೂಡ ನಮ್ಮ ಕರ್ನಾಟಕದಲ್ಲೇ, ಅದ್ಯಾವುದೋ ಬೇರೆ ರಾಜ್ಯದ ಒಂದು ಜಿಲ್ಲೆ ಅಲ್ಲ. ರಶ್ಮಿಕಾ ಮಂದಣ್ಣ ಓದಿದ್ದು ಬೆಂಗಳೂರಿನಲ್ಲಿ. ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಅಲ್ಲಿಂದ ಫೇಮಸ್ ಆದಾಗ ಕನ್ನಡಿಗರು ಆಕೆಗೆ ಅದೆಷ್ಟು ಪ್ರೀತಿ ಕೊಟ್ಟಿದ್ದರು. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ರಶ್ಮಿಕಾ ಮಂದಣ್ಣ ಫೇಮಸ್ ಆದಾಗ ಟ್ರೋಲ್ ಪೇಜ್ಗಳಲ್ಲಿ ಆಕೆಯ ಬಗ್ಗೆ ಬಂದ ಈ ಪೋಸ್ಟ್ಗಳೇ ಸಾಕ್ಷಿ. ಏಕೆ ನಮ್ಮ ಕನ್ನಡದ ಕುವರಿ, ಕನ್ನಡದ ಕ್ರಶ್, ಹಾಗೆ ಹೀಗೆ ಅಂದದ್ದೇ ಅಂದದ್ದು. ಅದಕ್ಕೆ ಬಹುಮಾನವಾಗಿ ಆಕೆ ಏನ್ ಕೊಟ್ಲು, ಬೇರೆ ಭಾಷೆ ಶೋನಲ್ಲಿ ನನಗೆ ಕನ್ನಡ ಬರಲ್ಲ ಅಂತ ರಿಟರ್ನ್ ಗಿಫ್ಟ್ ಕೊಟ್ಲು. ಕನ್ನಡ ಈಸಿ ಅದು ಕಷ್ಟಮ್ಮ. ತೆಲುಗಿನಲ್ಲಿ ಅವಕಾಶ ಪಡೆದುಕೊಂಡು ಅಲ್ಲಿ ಸೂಪರ್ ಹಿಟ್ ಆದದ್ದೇ ತಡ, ಬರೀ ಕಿರಿಕ್ಗಳನ್ನೇ ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ. ಇದೀಗ ಬಂದ ಹೊಸದಾದ ಕಿರಿಕ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಚಾವಾ ಸಿನಿಮಾದ ಪ್ರಮೋಷನ್ ಇವೆಂಟ್ಗೆ ನಾರ್ತ್ಗೆ ಹೋದ ಸಂದರ್ಭದಲ್ಲಿ ಐ ಆಮ್ ರಶ್ಮಿಕಾ ಮಂದಣ್ಣ ಫ್ರಮ್ ಹೈದರಾಬಾದ್ ಎಂದು ಹೇಳಿಕೊಳ್ಳುವ ಮೂಲಕ ಮತ್ತೆ ಕರ್ನಾಟಕದವರ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ. because I'm from Hyderabad, I have come alone and today I hope I am a part of all of your family and thank you. That's about the message I wanted to say. ಈಕೆಯ ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನ ನೋಡಿ ನೋಡಿ ಕರ್ನಾಟಕದವರಂತೂ ಈಕೆಯ ಬಗ್ಗೆ ರೋಸಿ ಹೋಗಿದ್ದಾರೆ. ಕರ್ನಾಟಕದವರು ನಮಗಂತೂ ಆಕೆ ಬೇಡ, ಹೈದರಾಬಾದ್ ಅವರೇ ನೀವೇ ಆಕೆಯನ್ನ ಇಟ್ಟುಕೊಳ್ಳಿ ಎಂದು ವಿಧ ವಿಧವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ಗಂತೂ ಸದ್ಯಕ್ಕೆ ತಲೆಯಲ್ಲಿ ಗುಣುಕ್ತಾ ಇರುವ ಹಾಡು ಯಾವುದು ಅಂತ ಅಂದ್ರೆ ನಮ್ಮ ಅಣ್ಣವರ ಸಾಂಗ್. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಆದ್ರೂ ಕೂಡ ನಾವು ಕರ್ನಾಟಕದವರು, ಎಷ್ಟೇ ಆದ್ರೂ ಉದಾರ ಮನಸ್ಸಿನವರು. ಆಕೆಗೆ ಇನ್ನಷ್ಟು ಸಿನಿಮಾಗಳು ಸಿಕ್ಕಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಎಂದು ಹಾರೈಸೋಣ. ನಿಮ್ಗೆ ಯಾವ ಸಾಂಗ್ ನೆನಪಿಗೆ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.